ಮತ್ತು 2,50,689 ನಮ್ಮಲ್ಲಿ ವೋಟರ್ಸ್ ಇದ್ದಾರೆ. ಟೋಟಲ್ 267 ಸೊ ಇದರಲ್ಲಿ ಏನು ಅಂತಂದರೆ ನಾವು 2,50,689 ಜನರ ಒಂದು ಮ್ಯಾಪಿಂಗ್ ಪ್ರಕ್ರಿಯೆಯನ್ನು ಕೈಗೊಂಡಾಗ ಸುಮಾರು 2,33,000 ಜನರು ಈಗಾಗಲೇ ಮತದಾರರು ಏನು ಅಂತಂದರೆ ಈ ಒಂದು ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಅವರು ಪೂರ್ಣಗೊಂಡಿದೆ. ಇನ್ನೂ ಏನು ಅಂತಂದರೆ 17,000 ವೋಟರ್ಸ್ ಮತದಾರರು ಏನು ಅಂತಂದರೆ ಈ ಒಂದು ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯವಾಗಿದೆ. ನಾನಾ ಕಾರಣ ಆಗಿರ್ಬೋದು, ಏಕೆಂದರೆ ಕೆಲವೊಬ್ಬರು ಆಬ್ಸೆಂಟಿ ಇದ್ದಾರೆ ಅಥವಾ ಪರ್ಮನೆಂಟ್ಲಿ ಶಿಫ್ಟೆಡ್ ಇದ್ದಾರೆ ಅಥವಾ ಡೆತ್ ಆಗಿದ್ದಾರೆ, ಹಾಗೆ ಉಳಿದಿದ್ದು ಮ್ಯಾಪಿಂಗ್ ಆಗಲಾರದೆ. ಸೊ ಇಲ್ಲಿ ಒಂದು ಕಡೆ ಡೂಪ್ಲಿಕೇಟ್ ಇರುವಂಥ ಒಂದು ಪ್ರಸಂಗ ಕೂಡ ಇದೆ. ಸೊ ಆ ಒಂದು ಉದ್ದೇಶದಿಂದ ಅವ್ರು ಆಗಿಲ್ಲ. ಮತ್ತು ಕೆಲವೊಂದು ಮ್ಯಾಕ್ಸಿಮಮ್ ಇದರಲ್ಲಿ ಏನು ಅಂತಂದರೆ ಒಂದು ಪರ್ಮನೆಂಟ್ಲಿ ಶಿಫ್ಟೆಡ್ ಇಲ್ಲಿ ಕೆಲಸಕ್ಕಾಗಿ ಬಂದಿದ್ದರು. ಸೊ ಅವರು ಎಲ್ಲೋ ಒಂದು ಬೇರೆ ಕಡೆ ಹೋಗಿದ್ದಾರೆ. ಸೊ ಈ ಒಂದು ಇದರಿಂದ ಇನ್ನೂ 17,000 ವೋಟರ್ಸ್ ಉಳಿದಿದ್ದಾರೆ. ಆಲ್ಮೋಸ್ಟ್ 93.5% ನಮ್ಮ ಒಂದು ಸಿಂದಗಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಮ್ಯಾಪಿಂಗ್ ಪ್ರಕ್ರಿಯೆ ಮುಗಿಯಿತು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಿದೆಯಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಡಿಕ್ಲೇರ್ ಕೂಡ ಆಯಿತು. ಸೊ ಡಿಕ್ಲೇರ್ ಆದಮೇಲೆ ಇದಕ್ಕೊಂದು ಟೈಮ್ ಟೇಬಲ್, ಒಂದು ಸ್ಕೆಡ್ಯೂಲ್ ಕೂಡ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು. ನಮ್ಮ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಿದ್ಧತೆ, ತರಬೇತಿ ಮತ್ತು ಮುದ್ರಣ ಅಂತ ಹೇಳಿ ಇದಕ್ಕೆ 20/6/2026ರಿಂದ 29/6/2026ವರೆಗೆ ಸುಮಾರು 10 ದಿನಗಳ ಕಾಲ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಇದೇನು ಸಿದ್ಧತೆ, ತರಬೇತಿ ಮತ್ತು ಮುದ್ರಣ ಅಂತಂದರೆ, ಈಗ ಎನ್ಯುಮರೇಷನ್ ಫಾರ್ಮ್ಸ್ ಅಂತ ಹೇಳಿ ತಾವೆಲ್ಲ ಕೇಳಿರ್ಬೋದು. ಎನ್ಯುಮರೇಷನ್ ಫಾರ್ಮ್ಸ್ ಅಂತ ಏನಿದಾವಲ್ಲ ಅದರ ಒಂದು ಮುದ್ರಣ ಆಗೋದು ಮತ್ತು ಅದನ್ನು ಏನು ಅಂತಂದರೆ ಆ ಒಂದು BLOs ಅದರ ಬೂತ್ ಲೆವೆಲ್ ಆಫೀಸರ್ಸ್ ಕೈಯಲ್ಲಿ ಕೊಡೋದು ಮತ್ತು ಅವರಿಗೆ ತರಬೇತಿ ಕೊಡಲಿಕ್ಕೆ ಸುಮಾರು 10 ದಿನಗಳ ಕಾಲಾವಕಾಶಗಳನ್ನು ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಏನು ಅಂತಂದರೆ BLOಗಳಿಂದ ಮನೆ ಮನೆಗೆ ಭೇಟಿ, ಪ್ರತಿಯೊಂದು BLO ಕೂಡ ಸಂಬಂಧಪಟ್ಟ ಮತದಾರರ ಒಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ ಪ್ರತಿ ಮನೆಗೆ ಕೂಡ ಭೇಟಿಯನ್ನು ನೀಡಬೇಕಾಗುತ್ತೆ. ಅದು 20/6/2026ರಿಂದ 30/6/2026ರಿಂದ 29/7/2026ವರೆಗೆ, ಅಂದರೆ ಎಕ್ಸಾಕ್ಟ್ಲಿ 50 ಡೇಸ್ ಬೂತ್ ಲೆವೆಲ್ ಆಫೀಸರ್ಸ್ ಏನಿದಾವ ಪ್ರತಿ ಮನೆಗೆ ಕೂಡ ಭೇಟಿಯನ್ನು ಕೊಡಬೇಕು. ಸೊ ಇದರಲ್ಲಿ ಏನು ಅಂತಂದರೆ ಎನ್ಯುಮರೇಷನ್ ಫಾರ್ಮ್ಸ್ ಯಾವ ರೀತಿಯಾಗಿ ಜನರೇಟ್ ಆಗ್ತವೆ ಅಂತಂದರೆ, ಈಗ ಪ್ರೆಸೆಂಟ್ ಯಾವಾಗ ಫ್ರೀಸಿಂಗ್ ಆಯಿತು ಒಂದು 16/6/2026ರಂದು ನಮ್ಮ ಒಂದು ಏನು ECI ನೆಟ್ ಅನ್ನೋ ವೆಬ್ಸೈಟ್ ಏನಿದೆ ಅದು ಫ್ರೀಸ್ ಆಯಿತು. ಆ ದಿನದಂದು ಎಷ್ಟು ವೋಟರ್ಸ್ ಇದ್ದಾರೆ ಅಷ್ಟು ಎಲ್ಲ ವೋಟರ್ಸಿಗೆ ಕೂಡ ಈ ಒಂದು ಎನ್ಯುಮರೇಷನ್ ಫಾರ್ಮ್ಸ್ ಎರಡು ಪ್ರತಿಯಲ್ಲಿ ಪ್ರಿಂಟ್ ಆಗ್ತವೆ. ಅಂದರೆ ಸುಮಾರು 2,50,000 ನಮ್ಮಲ್ಲಿ ವೋಟರ್ಸ್ ಇದ್ದಾರೆ ಅಂದರೆ ಇಂಟು 2 5 ಲಕ್ಷ ಪ್ರತಿ, ಅಂದರೆ ಒಂದು ವೋಟರ್ಗೆ 2 ಎನ್ಯುಮರೇಷನ್ ಫಾರ್ಮ್ಸ್ ಪ್ರಿಂಟ್ ಆಗಿ ನಾವು BLOಸಿಗೆ ಕೊಟ್ಟಾಗ BLOಸ್ ಮನೆಗೂ ಭೇಟಿ ನೀಡಿ ಆ ಒಂದು ಎನ್ಯುಮರೇಷನ್ ಫಾರ್ಮ್ಸ್ 2 ಸೆಟ್ ಎನ್ಯುಮರೇಷನ್ ಫಾರ್ಮ್ಸನ್ನು ಆ ಒಂದು ಮನೆಯಲ್ಲಿರೋಂಥ ಎಲ್ಲ ವೋಟರ್ಸಿಗೆ ಕೂಡ ಕೊಡ್ತಾರೆ. ಸಪೋಸ್ ಒಂದು ಮನೆಯಲ್ಲಿ ಒಂದು 5 ಜನ ವೋಟರ್ಸ್ ಇದ್ದಾರೆ ಅಂದರೆ 5 + 5 5 × 2 ಅಂದರೆ 10 ಎನ್ಯುಮರೇಷನ್ ಫಾರ್ಮ್ಸ್ ಅವರಿಗೆ ಕೊಡ್ತಾರೆ. ಅಂದರೆ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ. ಸಪೋಸ್ ಒಂದು ಮನೆಯಲ್ಲಿ ಒಂದು 5 ಜನರು ಇದ್ದಾರೆ ಅಂದರೆ 5 ಜನರದ್ದು ಸಿಗ್ನೇಚರ್ ತಗೊಳ್ಳಿಕ್ಕೆ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ 5 ಜನರು ಅಟ್ ಒನ್ಸ್ ಇರಬೇಕು, ಅಥವಾ 5 ಜನರು ಸಿಗೋವರೆಗೂ ಆ ಮನೆಗೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ಏನು ಮಾಡಿದ್ರೆ ಆ ಮನೆಯಲ್ಲಿ 5 ಜನ ಇರೋಂಥ ಮನೆಯಲ್ಲಿ ಯಾರಾದರೂ ಒಬ್ಬರು 18 ವರ್ಷದ ಮೇಲ್ಪಟ್ಟ ಇದ್ದವರು ಕೂಡ ಅವರು ಸಿಗ್ನೇಚರ್ ಮಾಡಿ ಒಂದು ನಮ್ಮ BLOಸಿಗೆ ಕೂಡ ಕೊಟ್ಟರೆ ಮುಂದೆ ಏನು ಅಂತಂದ್ರೆ ಆ ಒಂದು BLO ಅದು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬೇಕು ಇಲ್ಲೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಪರಿಶೀಲಿಸಿದ್ದೇನೆ ಅಂತ ಹೇಳಿ ನಮ್ಮ BLOಸ್ ಸಿಗ್ನೇಚರ್ನ ಮಾಡಿ ಮತ್ತೆ ಅವ್ರದ್ದೊಂದು ಆ್ಯಪ್ ಇರ್ತದೆ. BLO ಆ್ಯಪಲ್ಲೇ ಈ ಒಂದು ಎನ್ಯುಮರೇಷನ್ ಫಾರ್ಮ್ಸ್ ಅಪ್ಲೋಡ್ ಮಾಡಿ ನಮಗೊಂದು ಸೇಮ್ ಕಾಪಿನ ಇಲ್ಲಿ ಸಬ್ಮಿಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇದು ಕಂಪ್ಲೀಟ್ 1 ಮಂತಲ್ಲಿ ಆಗಬೇಕಾಗುತ್ತೆ. ಮನೆಗೆ BLO ಮನೆಗೆ ಹೋಗಬೇಕು, ಎನ್ಯುಮರೇಷನ್ ಫಾರ್ಮ್ಸನ್ನು ಕೊಡಬೇಕು, ಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಸನ್ನು ತೆಗೆದುಕೊಂಡು ಬರಬೇಕು. ಸೊ ಇದರಲ್ಲಿ ಏನು ಅಂತಂದರೆ ಬೂತ್ ಲೆವೆಲ್ ಏಜೆಂಟ್ಸ್ದು ಕೂಡ ರೋಲ್ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಪ್ರಕಾರ ಬೂತ್ ಲೆವೆಲ್ ಏಜೆಂಟ್ಸ್ದು ಕೂಡ ರೋಲ್ ಇದೆ. ಯಾಕಂದರೆ ಪ್ರತಿಯೊಂದು ಮತಗಟ್ಟೆಯಲ್ಲಿ ಕೂಡ ಬೂತ್ ಲೆವೆಲ್ ಏಜೆಂಟ್ಸ್ ನೇಮಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ಜನತಾ ಪಾರ್ಟಿ, JDS, ಜನತಾದಳ ಸೆಕ್ಯುಲರ್ ಈ 3 ಪಾರ್ಟೀಸ್ ಕೂಡ 267 ಪೋಲಿಂಗ್ ಸ್ಟೇಷನ್ಗೆ ಕೂಡ ಬೂತ್ ಲೆವೆಲ್ ಏಜೆಂಟ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಸೊ ಈ ಬೂತ್ ಲೆವೆಲ್ ಏಜೆಂಟ್ಸ್ ಒಂದು ಕಾರ್ಯ ಏನು ಅಂತಂದರೆ ಅವರು ಕೂಡ ಈ ಒಂದು SR ಪ್ರಕ್ರಿಯೆಯಲ್ಲಿ ಬಹಳಷ್ಟು ಪಾರದರ್ಶಕವಾಗಿ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಬೂತ್ ಲೆವೆಲ್ ಏಜೆಂಟ್ಸ್ ಕೂಡ ನಾವು ಇನ್ವಾಲ್ವ್ಮೆಂಟ್ ಕೂಡ ಮಾಡ್ಕೋಬೇಕಾಗಿದೆ ಅಂತೇಳಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಒಂದು ನಿರ್ದೇಶನ ಕೂಡ ಇದೆ. ಸೊ ಅದರ ಪ್ರಕಾರ ಏನು ಅಂತಂದರೆ ಎನ್ಯುಮರೇಷನ್ ಫಾರ್ಮ್ಸ್ ಏನು ಸಬ್ಮಿಟ್ ಮಾಡಿದ್ದಾರೆ, ಎನ್ಯುಮರೇಷನ್ ಫಾರ್ಮ್ಸ್ ಏನು ನಮ್ಮ ವೋಟರ್ಸಿಗೆ ನಾವು ಕೊಟ್ಟಾಗ ಅಲ್ಲಿಂದ ಪ್ರತಿದಿನ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆಗುವವರೆಗೂ ಕೂಡ 50 ಫಾರ್ಮ್ಸ್ ಕೂಡ BLAs ಕಲೆಕ್ಟ್ ಮಾಡಿ ತಂದು ಕೊಡ್ಲಿಕ್ಕೆ ಒಂದು ಪ್ರೊವಿಷನ್ ಕೂಡ
ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಕೊಟ್ಟಿದ್ದಾರೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದೆ ಏನಂತಂದರೆ ಹಳೆದನ್ನೆಲ್ಲ ಸೈಡಿಗೆ ಇಟ್ಟು ನಾವು ಸ್ಕ್ರ್ಯಾಚ್ಲಿಂದನೇ ಈ ಒಂದು ಹೆಲ್ದಿ ಎಲೆಕ್ಟೋರಲ್ ಮಾಡಲಿಕ್ಕೆ ರೋಲ್ ಮಾಡಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಏನು ಅಂತಂದರೆ ಒಂದು ಎಲ್ಲ ಸಾರ್ವಜನಿಕರಿಗೆ ಮನವಿ ಏನು ಮಾಡ್ಕೊತಾ ಇದ್ವಿ ಅಂತಂದರೆ, ಅಥವಾ ಎಲ್ಲ ಕೆಲವೊಂದಿಷ್ಟು ಡೆತ್ ಆಗಿದ್ದು ಕೂಡ ಇನ್ನೂ ವೋಟರ್ ಲಿಸ್ಟಲ್ಲಿ ಇದ್ದಾವೆ. ವೋಟರ್ ಲಿಸ್ಟಲ್ಲಿ ಇಲ್ಲೇ ಒಂದು ಕಡೆ, ಯಾಕಂದರೆ ನಮ್ಮದು ಈ ಜನ್ಮಲಿಂದ ನಾವು ಎಷ್ಟೇ ಇನ್ಫಾರ್ಮೇಷನ್ ತೊಗೊಂಡು ಕೂಡ ಕೆಲವೊಂದಿಷ್ಟು ಡೆತ್ ಆಗಿದ್ದು ಮಾಹಿತಿ ಕೆಲವೊಂದಿಷ್ಟು ಬರಲಾರದೆ ಅಥವಾ ಯಾವುದೋ ಒಂದು ಬೇರೆ ಕಾರಣಗಳಿಂದ ಇನ್ನೂ ಎಲೆಕ್ಟೋರಲ್ ರೋಲಲ್ಲಿ ಉಳಿದಿದ್ದು. ಬಟ್ ಈಗ ಏನಾಗುತ್ತೆ, ಎಲೆಕ್ಟೋರಲ್ ರೋಲಲ್ಲಿ ಅಂದರೆ ಮತದಾರರ ಪಟ್ಟಿಯಲ್ಲಿ ಅವರು ಉಳಿದಿದ್ದಾರೆ ಅಂದರೆ ಅವರಿಗೆ ಎನ್ಯುಮರೇಷನ್ ಫಾರ್ಮ್ಸ್ ಜನರೇಟ್ ಆಗಿ ಆಗ್ತಾವೆ. ಈವನ್ ಡೆತ್ ಆಗಿದ್ರು ಕೂಡ ಒಂದು ಮನೆಯಲ್ಲಿ ಒಂದು 4 ಜನರು ಇದ್ದಾರೆ ಅಂದರೆ ಆ ಮನೆಯಲ್ಲಿ ಒಬ್ಬರು ತೀರು ಹೋಗಿದ್ದಾರೆ ಅಂದರೆ 3 ಜನ ಉಳಿದಿರ್ತಾರೆ. ಸೊ ಎನ್ಯುಮರೇಷನ್ ಫಾರ್ಮ್ಸ್ 4 ಜನರಿಗೆ ಕೊಡ್ತೀವಿ. ಅಲ್ಲಿ ಎಲ್ಡೆಸ್ಟ್ ಮೆಂಬರ್ ಅಥವಾ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ 4 ಜನರದ್ದು ಸಿಗ್ನೇಚರ್ ಮಾಡಿ ಅವ್ರು 2007 ಮತದಾರರ ಪಟ್ಟಿಯಲ್ಲಿ ಇದಾವ ಅಂತ ಹೇಳಿ ಅವ್ರು ನಮ್ಗೆ ಕೊಟ್ಬಿಟ್ರು ಅಂದರೆ ನಮ್ಮ BLOs ಅಥವಾ BLAs ವೆರಿಫೈ ಮಾಡಲಿಲ್ಲ ಅಂದರೆ ಡೆತ್ ವೋಟರ್ ಮತ್ತೆ ಬರ್ತಾನೆ. ಹಾಗಾಗಿ ಅದನ್ನು ಕೂಡ ವೆರಿಫೈ ಮಾಡಲಿಕ್ಕೆ ನಾನು ಹೇಳಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಕರಡು ಮತದಾರರ ಪಟ್ಟಿಯ ಪ್ರಕಟಣೆ ಆಗುತ್ತೆ. ಕರಡು ಮತದಾರರ ಪಟ್ಟಿಯ ಪ್ರಕಟಣೆ 5/8/2026 ಒಂದು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಅಂತ ಹೇಳಿ ಪಬ್ಲಿಷ್ ಆಗುತ್ತೆ. ಸೊ ಈ ಪಬ್ಲಿಷ್ ಆಗಬೇಕು ಅಂತಂದರೆ ಯಾವ ಒಂದು ಎನ್ಯುಮರೇಷನ್ ಫಾರ್ಮ್ಸ್ ನಾವು BLOs ಹೋಗಿ ಮನೆಗೆ ಕೊಟ್ಟಿದ್ದಾರೆ, ಯಾವ ನಮಗೆ ಎನ್ಯುಮರೇಷನ್ ಫಾರ್ಮ್ಸ್ ವಾಪಸ್ ಬರ್ತವೆ ವೋಟರ್ಸ್ ಕಡೆಯಿಂದ, ಅವು ಎಲ್ಲವೂ ಕೂಡ ಈ ಒಂದು ಕರಡು ಮತದಾರರ ಪಟ್ಟಿಯಲ್ಲಿ ಇರ್ತವೆ. ಡ್ರಾಫ್ಟ್ ಎಲೆಕ್ಟೋರಲ್ ರೋಲಲ್ಲಿ ಆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಆ ಒಂದು ಪಟ್ಟಿಯಲ್ಲೇ ಕೂಡ ಇರ್ತವೆ. ಮತ್ತು ನಾವು ಕರಡು ಮತದಾರರ ಪಟ್ಟಿಯನ್ನು ಪಬ್ಲಿಕ್ಕಿಗಾಗಿರ್ಬೋದು ಮತ್ತು ರಾಜಕೀಯ ಮುಖಂಡರಿಗಾಗಿರ್ಬೋದು ಮತ್ತು ವೆಬ್ಸೈಟಲ್ಲಿ ಕೂಡ ನಾವು ಇದನ್ನು ಪಬ್ಲಿಷ್ ಮಾಡ್ತೀವಿ. ಸೊ ಇದಾದಮೇಲೆ ಏನಾಗುತ್ತೆ, ನೆಕ್ಸ್ಟ್ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂತ ಕ್ಲೇಮ್ಗಳು ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಅವಧಿ ಇದು 5/8/2026 4/9/2026 ಸೊ ಇದು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂತೇಳಿ. ಈಗ ಯಾವಾಗ ನಮ್ಮ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಏನು ಪಬ್ಲಿಷ್ ಆಗುತ್ತೆ, ಅದಾದ ನಂತರ ಆ ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ನಾವು ಇಲ್ಲಿ ಕೂಡ ಡಿಸ್ಪ್ಲೇ ಮಾಡಿರ್ತೀವಿ. ಅಥವಾ ಮತ್ತು ನಾವು ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟೀಸಿಗೆ ಕೊಟ್ಟಾಗ ಏನಾದರೂ ಕ್ಲೇಮ್ಸ್ ಇದ್ದಾವೆ ಅಥವಾ ಅಬ್ಜೆಕ್ಷನ್ಸ್ ಇದ್ದಾವೆ. ಕ್ಲೇಮ್ಸ್ ಅಂದರೆ ನಾನು ಈ ಒಂದು ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳಿ ಕ್ಲೇಮ್ ಮಾಡ್ಕೊಂಡು, ಅಬ್ಜೆಕ್ಷನ್ಸ್ ಅಂತಂದರೆ ಬೇರೆಯೊಬ್ಬರು ಮತದಾರರ ಪಟ್ಟಿಯಲ್ಲಿ ಇವರು ಇರಲಿಕ್ಕೆ ಇದು ಇಲ್ಲ, ದೇ ಆರ್ ನಾಟ್ ಎಲಿಜಿಬಲ್ ಅಂತ ಹೇಳಿ ಅವರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ ಅಂತೇಳಿ ಅಬ್ಜೆಕ್ಷನ್ ಕೊಡೋಂಥ ಒಂದು ಪಿರಿಯಡ್ ಇದು. ಸೊ ಇದು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪಿರಿಯಡ್ ಕೂಡ ಅವಕಾಶವನ್ನು ಕೊಟ್ಟಿದೆ. ಸೊ ಆ ಸಮಯದಲ್ಲಿ ಯಾವುದೇ ಸಾರ್ವಜನಿಕರು ಅವರ ಒಂದು ಮತದಾರರ ಪಟ್ಟಿಯಲ್ಲಿರೋಂಥ ಹೆಸರಾಗಿರ್ಬೋದು ಅಥವಾ ಬೇರೆಯವ್ರದ್ದಾಗಿರ್ಬೋದು ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಒನ್ಸ್ ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪಿರಿಯಡ್ ಟೈಮಲ್ಲಿ ನಾವೇನಂತಂದರೆ ಈ ನೋಟಿಸ್ ಪಿರಿಯಡ್ ಅಂತ ಹೇಳಿ ಒಂದು ಅವಕಾಶ ಇದೆ. ಇದು ಸುಮಾರು 2 ತಿಂಗಳ ಕಾಲ ನಾವು ನೋಟಿಸ್ ಪಿರಿಯಡನ್ನು ಅಂತ ಹೇಳ್ತೀವಿ. 5/8/2026 3/10/2026 ಅಂದರೆ ಅಕ್ಟೋಬರ್ 3 ಕೂಡ ಈ ಒಂದು ನೋಟಿಸ್ ಪಿರಿಯಡ್ ಅಂತ ಇರ್ತದೆ. ನೋಟಿಸ್ ಪಿರಿಯಡ್ ಅಂತಂದರೆ ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಏನಿದೆ ಅದನ್ನು ಡಿಸ್ಪೋಸಲ್ ಮಾಡಲಿಕ್ಕೆ. ಸೊ ಈಗ ಸಪೋಸ್ ಯಾರಾದರೂ ಒಬ್ಬ ವೋಟರ್ ನಾನು ಈ ಒಂದು ಮತದಾರರ ಪಟ್ಟಿಯಲ್ಲಿ ಇರಬೇಕಾಗಿತ್ತು, ನಾನು ಇಲ್ಲ ಅಂತ ಏನಾದರೂ ಇದ್ದರೆ ಅದಕ್ಕೆ ಈ ಒಂದು ಎನ್ಯುಮರೇಷನ್ ಫಾರ್ಮ್ಸ್ ಅವರಿಗೆ ಸಿಗದೇ ಇರೋಂಥ ಒಂದು ಪ್ರಸಂಗ ಇದ್ದಿರ್ಬೋದು, ಅಥವಾ ಸಿಕ್ಕರು ಕೂಡ ಆ ಟೈಮಲ್ಲಿ ಅವರು ತಂದು ಕೊಡಲಿಕ್ಕೆ ಆಗದೇ ಇರ್ಬೋದು. ಬಟ್ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆಗಿರ್ತದೆ. ಬಟ್ ಅಂಥವ್ರಿಗೆ ಏನು ಅಂತಂದರೆ ಈ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸು ಪ್ಲಸ್ ನಾವು ನೋಟಿಸ್ ಜನರೇಟ್ ಮಾಡೋದ್ರ ಮುಖಾಂತರ ಅವರಿಗೆ ನೋಟಿಸ್ ಕೊಟ್ಟು ಒಂದು ಹಿಯರಿಂಗ್ ಮಾಡೋದ್ರ ಮುಖಾಂತರ ಅವರು ಫೈನಲ್ ಎಲೆಕ್ಟೋರಲ್ ರೋಲಲ್ಲಿ ಇರಬೇಕು ಬೇಡ ಅಂತೇಳಿ ನಿರ್ಧಾರ ಮಾಡುವಂಥ ಅಧಿಕಾರ ನಮಗಿದೆ, ಅಂದರೆ ಈ ROC ಕೂಡ. ಸೊ ಇದು ಕೂಡ ನಾವು ಇದನ್ನು ಮಾಡ್ತೀವಿ. ಸೊ ಕಂಪ್ಲೀಟಾಗಿ ನಮಗೆ ಅದನ್ನು 7/10/2026 ಏನು ಅಂತಂದರೆ ನಮ್ಮದು ಫೈನಲ್ ಎಲೆಕ್ಟೋರಲ್ ರೋಲ್ ಪಬ್ಲಿಷ್ ಆಗುತ್ತೆ. ಸೊ ಇನ್ನೂ ನಾವು ಒಂದು 2-2.5 ತಿಂಗಳವರೆಗೂ ಕೂಡ ಈ ಒಂದು SIR ಪ್ರಕ್ರಿಯೆಯಲ್ಲೇ ಇರ್ತೀವಿ. ಸೊ ಹಾಗಾಗಿ ಎಲ್ಲ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಎಲ್ಲ ನಮ್ಮ ಮೀಡಿಯಾದವರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಇಂಚಾಗಿ ಒಂದು ಇನ್ಫಾರ್ಮೇಷನ್ ಕೂಡ ನಾವು ಕೊಡ್ತಾ ಇರ್ತೀವಿ. ಬಿಕಾಸ್ ಏನು ಅಂತಂದರೆ ಇಷ್ಟು ದಿನ ನಾವು ಮ್ಯಾಪಿಂಗ್ ಮಾಡಿದ್ವಿ. ಸೊ ಮ್ಯಾಪಿಂಗಲ್ಲಿ ಇರೋರು ಯಾಕೆ ಮಾಡಿದ್ವಿ ಅಂತಂದರೆ ಮ್ಯಾಪಿಂಗಲ್ಲಿ ಯಾರು ಮ್ಯಾಪಿಂಗ್ ಆಗಿದೆ ಅವ್ರಿಗೆ ಅಷ್ಟೇ ಎನ್ಯುಮರೇಷನ್ ಫಾರ್ಮ್ಸ್ ಜನರೇಟ್ ಆಗ್ತಾ ಇರೋದು ಮತದಾರರ ಪಟ್ಟಿಯಲ್ಲಿ ಇರೋಂಥ ಎಲ್ಲರಿಗೂ ಕೂಡ ಜನರೇಟ್ ಆಗ್ತಾ ಇದ್ದಾವೆ. ಬಟ್ ನಮ್ಮದು 93-94% ಮ್ಯಾಪಿಂಗ್ ಆಗಿದೆ ಅಂತಂದರೆ ಮೋಸ್ಟ್ಲಿ ನಮಗೆ ಅಷ್ಟಂತೂ ಮಿನಿಮಮ್ ಆಗಿ ಎನ್ಯುಮರೇಷನ್ ಫಾರ್ಮ್ಸ್ ವಾಪಸ್ ಬಂದೇ ಬರ್ತವೆ. ಸೊ ಹಾಗಾಗಿ ಎಲ್ಲ ನಮ್ಮ BLOs ಆಗಿರ್ಬೋದು, BLOs ಪೂರೈಸೋಕ್ಕೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಸೊ
ಹಾಗಾಗಿ ಈಗ ಅದೇ ರೀತಿಯಾಗಿ ಏನೇ ಒಂದು ಮಾಹಿತಿ ಇದ್ರೂ ಕೂಡ ನಮ್ಮ ಜೊತೆ ಹಂಚ್ಕೊಂಡು ಒಟ್ಟು ಇದೇನು ಅಂತಂದರೆ, ಯಾಕಂದರೆ ಇದು IEC ಆ್ಯಕ್ಟಿವಿಟಿ ಏನಿದೆಯಲ್ಲ, ಇನ್ಫಾರ್ಮೇಷನ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್, ಇದು ಭಾಳಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಇದಕ್ಕಾಗಿ ಮತ್ತೆ ನಾವೇನು ಅಂತಂದರೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಹೇಳಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಇದಕ್ಕೆ ಒಂದು ಮಾಹಿತಿಗೋಸ್ಕರ, ಕೆಲವೊಬ್ಬರು 2002 ಮತದಾರರ ಪಟ್ಟಿಯಲ್ಲಿ ಇದ್ದಾರೆ, ಬಟ್ ಏನೋ ಅವ್ರ ಬಗ್ಗೆ ಸಂಬಂಧಪಟ್ಟ ದಾಖಲೆಗಳು ಇರಲಿಕ್ಕಿಲ್ಲ. ಅಂದರೆ ದಾಖಲೆ ಮೀನ್ಸ್ ವೋಟರ್ ID ಕಾರ್ಡ್ ಇರಲಿಕ್ಕಿಲ್ಲ, ಎಪಿಕ್ ಕಾರ್ಡ್ ಇರಲಿಕ್ಕಿಲ್ಲ. ಸೊ ಅಂಥವನ್ನ ಬೈ ನೇಮ್ ಅಥವಾ ಬೈ ಪಾರ್ಟ್ ನಂಬರ್ ಮುಖಾಂತರ ಅಥವಾ AC ಅಸಿಸ್ಟೆಂಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆ್ಯಂಡ್ ಪಾರ್ಟ್ ನಂಬರ್ ಮುಖಾಂತರ ನಾವು ಸರ್ಚ್ ಮಾಡಿದರೆ ಅವ್ರ ಹೆಸರನ್ನ ಹುಡುಕಿ ಅವ್ರು ಯಾವ ಪಾರ್ಟಲ್ಲಿ ಇದ್ದಾರೆ ಅಂತಲೂ ನಾವು ತಿಳ್ಕೊಬೋದು. ಸೊ ಬೈ ನೇಮ್ ಕೂಡ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ನೋಡಿದ್ರು ಕೂಡ ಅವನ ಮತದಾರನ ಹುಡುಕಿಸಿ ಕೊಡಲಿಕ್ಕೆ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಕೂಡ ಅಂತೇಳಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಆಸ್ ಎ ಪಾರ್ಟ್ ಆಫ್ ಸ್ವೀಪ್ ಆ್ಯಕ್ಟಿವಿಟಿ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಪ್ರಚಾರ ಇದ್ದರೂ ಕೂಡ ಏನು ಅಂತಂದರೆ ನಮ್ಮ ಮಾಧ್ಯಮ ಮಿತ್ರರಿಂದನೂ ಕೂಡ ಇದಕ್ಕೆ ಹೆಚ್ಚಿನ ಮಟ್ಟಿಗೆ ಒಂದು ಪ್ರಚಾರವನ್ನು ಸಿಕ್ಕರೆ ಹೆಚ್ಚಿನ ಈ ಸಂಖ್ಯೆಯಲ್ಲಿ ಈ ಒಂದು ಎಲೆಕ್ಟ್ರೋರಲ್ ರೋಲಲ್ಲಿ ಕೂಡ ನಮ್ಮ ಅತಿ ಹೆಚ್ಚಿನ ಮತದಾರರು ಕೂಡ ಸೇರ್ಪಡೆ ಆಗ್ತಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.